ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು. 25 lakhs 25 lakhs ಬಸ್ 2 ಲಕ್ಷ ಕೊಡ್ತೀವಿ ನಾವು. ಮಜಾ ಮ್ಯಾನ್, ಎಂಜಾಯ್. ಸ್ವಲ್ಪ ಲೇಟ್ ಆಗಿದೆ, ಅಡ್ವೆಂಚರ್ ಬೇಕಂತ ಲೇಟ್ ಮಾಡಿದ್ವಿ. ಅಡೆತಡೆಗಳು ಬೇಜಾನಿದಾವೆ. ಅಡ್ವೆಂಚರು ಇನ್ನು ನೋಡಿ ಏನಂತ 1 ಅವರಲ್ಲಿ ಹೆಂಗೆ ಅಡ್ವೆಂಚರ್ನ ಹೆಂಗೆ ಕ್ರಾಸ್ ಮಾಡ್ತೀವಿ ನಾವು ಅಂತ. ಎಸ್, ಕೋಸ್ಟಲ್ ಕರ್ನಾಟಕ ಕಮಿಂಗ್. ಓಕೆ, ನಮಸ್ತೆ ನಮಸ್ತೆ. ಹೆಂಗೆ ಅನಿಸ್ತಾ ಇದೆ ವಿಘ್ನೇಶ್ ನಿಮಗೆ ಕರ್ಕೊಂಡು ಹೋಗ್ತಾರೆ? ನಾನು ಬೀಚ್ ನೋಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್. ಬೀಚ್ ನೋಡೋಕ್ಕೆ ನಾವು ನೋಡಿ ಅಲ್ಲ ಇಲ್ಲಿ ತೋರಿಸಿ ಇಲ್ಲೇ ಆಗೋದು ಟ್ರೈನ್ ಆಗೋಗುತ್ತೆ ಫಸ್ಟ್. 600 ರೂಪಾಯಿ ಸ್ನಾಕ್ಸ್ ತಗೊಂಡಿದ್ದಾನೆ. 600 ರೂಪಾಯಿಗೆ ಏನು ತಿಂತಾನೋ? ಸಿಂಪಲ್. ಇವಾಗ ಹೊಟ್ಟೆ ನೋವು ಅಂತಾನೆ ಮದ್ದು ರೋಗಷ್ಟಲ್ಲಿ ಹೊಡೆದ್ಬಿಟ್ಟು ನಾವು 40,000 ಖರ್ಚು ಮಾಡ್ಕೊಂಡು ಹೋಗ್ತಾ ಇದೀವಿ. ನಿನಗೆ ಬೀಚ್ ತೋರ್ಸಕ್ಕೆ ನಮ್ಗೆ ಮಚ್ಚ ನನ್ನ ಲೈಫಲ್ಲಿ ದೇವ್ರು ಬರ್ಬಿಟ್ಟಿದ್ದಾರೆ ಮಚ್ಚ. ನಾನು ನೋಡಿದ್ರೆ ಬೀಚ್ ನಿಮ್ಮ ಜೊತೆ ನೋಡಬೇಕು. ಅಪ್ಪ ಬಲ್ಗಾಲಿಟ್ಟೋರಿ ಓರೆ ಓರೆ ಟಿಂಗ್. ರೀಚ್ಡ್ ಗೈಸ್ ಉಡುಪಿ. ಎಂತ ಗೊತ್ತುಂಟ ಗೈಸ್, ನಾವು ಇವತ್ತು ಉಡುಪಿಗೆ ರೀಚ್ ಆಗಿದ್ದೀವಿ ಗೈಸ್. ಇವತ್ತು ಇಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಗೈಸ್, ಕಾರ್ ಒಂದು ಬಂದರೆ ಸುತ್ತೋದೆ ಹಾಕ್ಕೊಂಡು ಚೆನ್ನಾಗಿ. ಟ್ರೈನು ಆ್ಯಕ್ಚುಲಿ 1 ಅವರ್ ಹತ್ತಿರ ಲೇಟ್ ಆಗಿದೆ, ಪರವಾಗಿಲ್ಲ. ಇನ್ನು ಕಾರ್ ಬರೋದು ಲೇಟೇ. ಅಷ್ಟರಲ್ಲಿ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾಯಿದ್ದೀವಿ. ಉಡುಪಿ ರೈಲ್ವೆ ಸ್ಟೇಷನಲ್ಲೇ ಫ್ರೆಶ್ ಅಪ್ ಆಗಲಿಕ್ಕೆ ಅಂತಲೇ ಜಾಗ ಇದೆ, ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಇನ್ನು ಕರೆಕ್ಟಾಗಿದ್ದೀವಿ ಅಂತ ಹುಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲರೂ ರೆಡಿ. ಕಮಲ್ ಒಬ್ಬ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾನೆ. ಅವ್ನಿಗೆ ನೆನ್ನೆ ನಾನು ಹೇಳಿದ್ದೀನಿ, ಅವನು ಯಾರು ಮಾತಕ್ಕೂ ಬಗಲ್ಲ. ಒಂದು ಟೀ ಶರ್ಟು ಒಂದು ಚಡ್ಡಿ ಹಾಕೊಂಡ್ರೆ ಇಡೀ 3 ದಿನ ಪಂಚೆ ಬಟ್ ಒಂದೇ ತಗೊಂಡಿದ್ದೇನೆ, ಒಂದು ಡ್ರೆಸ್ ಸ್ಟ್ಯಾಂಡರ್ಡ್ ತಗೊಂಡಿರೋದೇ ಒಂದೇ ಒಂದು ಜೊತೆ ಇದೆ ಚೆನ್ನಾಗಿ. ತಗೊಂಡಿರೋದೇ ಒಂದೇ ಒಂದು ಡ್ರೆಸ್. ಕಾರ್ಗೆ ವೇಟಿಂಗ್ ಫ್ರೆಂಡ್ಸ್. ಕಾರ್ ಬಂದಂಗೆ ಎಲ್ಲ ಹಾಕಿದ್ರೆ 3 ದಿನ ಇತ್ತಲ್ಲ ಬ್ಯಾಗ್ಗಳನ್ನ ನಾನು ರೇಗಿದ್ರೆ ಅಲ್ಲ ದಿನೇಶ್ ರೇಗ್ ಸ್ನಾನ ಮಾಡಿದ್ರೆ ಬ್ಯಾಗ್ ಎತ್ತಲ್ಲ. ಅವ್ನು ರೇಗ್ ಬಿಟ್ಟಿದೆ ಏನಾದ್ರೂ ಬ್ಯಾಗ್ ಎತ್ತಲ್ಲ. ಅವನು ಬಟ್ಟೆ ಒದ್ದೆ ಅದರಲ್ಲೇ ಇರ್ತಾನೆ, ಬ್ಯಾಗ್ ಎತ್ತಲ್ಲ. ನಂಗೆ ರೇಗ್ಬಾರ್ದು ಅಷ್ಟೇ. ಏನು ಮಾಡಲ್ಲ. ಅರ್ಧ ಗಂಟೆ ಆಯ್ತು ಕಾರ್ಗೆ ವೇಟಿಂಗ್ ಇಲ್ಲ. ಮನೋಜ್ ಎಲ್ಲಿದ್ಯಪ್ಪ? ಎಲ್ಲ ನಿಮ್ಮ ಕಾರವನ್ನ ಎಲ್ಲ ಮಾಡ್ತಾ ಇದ್ದಾರೆ, ಬಟ್ ಫೋನ್ ಎತ್ತಾ ಇಲ್ಲ. ಸಂಖ್ಯೆ ಎತ್ತಾಗ ಫೇಸಲ್ಲಿ ಏನೋ ಒಂಥರ ಗ್ಲೋ ಬಂದಾಗಿದೆಯಪ್ಪ. ನೋಡು ನೀನು, ಡಸ್ಕಿ ಇದೆ ಓಕೆ, ಬಟ್ ಗ್ಲೋ ಬಂದಿದೆ. ಅಲ್ಲಿ ಕ್ಯಾಮ್ರಲ್ಲಿ ಕಾರ್ ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಇನ್ನೇನು ಬರ್ತಾರೆ, ಬಂದಂಗೆ ಕಾರ್ ಹತ್ತೋದು ಹೋಗೋದು. ಫೈನಲಿ ಇನ್ನೋವಾ ಸಕ್ಕತ್ತಾಗಿ ಹೋಗ್ತಾ ಇದೀವಿ. ಚೆನ್ನಾಗಿತ್ತು, ಸಕ್ಕತ್ತಾಗಿದೆ ಕಾರು. ಬ್ಲೂ ಕಲರು, ಸ್ಕೈ ಬ್ಲೂ ಕಲರು ಸೂಪರ್ ಆಗಿದೆ. ಶುಭ ಶಕುನ ದೇವಸ್ಥಾನಕ್ಕೆ, ಇವಾಗ ಗಣೇಶ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಇನ್ನೂ ಪ್ಲ್ಯಾನ್ಸ್ ಇದೆ. ನೀವು ತೋರಿಸ್ತಾ ಇರ್ತೀನಿ ಒಂದೊಂದೇ ನೋಡ್ತಾ ಇರಬೇಕು, ಮಜಾ ಮಾಡ್ತಾ ಇರಬೇಕು. ಸದ್ಯಕ್ಕೆ ಇವಾಗ ಕಾರಲ್ಲಿ ಚಿಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇದೆ. 2.7% ಸ್ಪೀಡ್ ಇದೆ. ಫಸ್ಟ್ ಡೆಸ್ಟಿನೇಷನ್ ಬಂದು ಆನೆಗುಡ್ಡ. ನಮ್ಮ ಇಷ್ಟು ಜನರಲ್ಲಿ ಗಣ್ಯ ವ್ಯಕ್ತಿ ಅಂದ್ರೆ ಇವನೊಬ್ಬನೇ ಅಪ್ಪ. ಎಷ್ಟು ಆ ನಡೆ, ಆ ಶಲ್ಯ, ಅಭಿನಯ. ಇವಾಗ ನೆಕ್ಸ್ಟು ಇನ್ನೊಂದು ದೇವಸ್ಥಾನನೇ. ಇವತ್ತು ಫುಲ್ ದೇವಸ್ಥಾನ ನೋಡಿಯೋದು. ನಾಳೆ ಬೀಚಸ್ಸು, ಬೋಟಿಂಗ್ಸು ಇವೆಲ್ಲ ಮಾಡೋದು ನಾಳೆ. ಗಣ್ಯ ವ್ಯಕ್ತಿಗಳು ತುಂಬ ಖುಷಿಯಾಗುತ್ತಪ್ಪ ನಮ್ಮ ಜೊತೆ ಇಂಥವ್ರು ಓಡಾಡ್ತಾ ಇದ್ದಾರೆ ಅನ್ನೋದು. ತುಂಬ ಸಾಕು ನಡಿ ನಡಿ ಹೊರಡೋಣ ಬನ್ನಿ. ಆ ಟೈಮ್ ಓಪನ್ ಎಷ್ಟೊತ್ತಿಗೆ ಮತ್ತೆ 10 ನಿಮಿಷ ಮೇಲೇನೆ ಮಹಾಮಂಗಳಾರತಿ ಸಕ್ಕತ್ತಾಗಿತ್ತು. ನೀವು ಬನ್ನಿ. ಚಂಡಿಕಾ ಪರಮೇಶ್ವರಿ ನಿಮಿಷ. ಚಂಡಿಕಾ ಶ್ರೀ ದುರ್ಗಾ ಚಂಡಿಕಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆನೆಗುಡ್ಡೆಯಿಂದ ಒಂದೂವರೆ ಕಿಲೋಮೀಟರ್, 1 ಕಿಲೋಮೀಟರ್ ಅಷ್ಟೇ. ಚೆನ್ನಾಗಿದೆ, ಭಾಳ ಹೊಸ ದೇವಸ್ಥಾನ, ಸೂಪರ್ ಆಗಿದೆ.
ಶ್ರೀ ಗಣ್ಯ ವ್ಯಕ್ತಿ ಅಯ್ಯೋ ಅವನ್ನ ತೋರ್ಸಲ್ಲ ಶ್ರೀ ಶ್ರೀ ಗಣ್ಯ ವ್ಯಕ್ತಿ ಪಾರ್ಟ್ 2 ಗಣ್ಯ ವ್ಯಕ್ತಿ ಥರನೇ ಇಲ್ಲ ಇವನು ಗಣ್ಯ ವ್ಯಕ್ತಿ ಥರನೇ ಇಲ್ಲ ಅವ್ನು ನೋಡ್ಕೊಂಬಲ್ಲ ಅವನು ಇವನು ನಮ್ಮ ಜೊತೆ ಇದ್ರೆ ಖುಷಿ ಆಗುತ್ತಪ್ಪ ಏನೋ. ಅವ್ರ ಮೇಲೆ ಹೊಟ್ಟೆ ಉರಿ ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ. ಇದ್ಯಾವುದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಹೋಗೋಣ. ಪ್ರಸಾದ ಅನ್ನ ಪ್ರಸಾದ ಭೋಜನಾಲಯ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಪ್ರಸಾದ ಬಂದಿದೆ. ಇದು ಇಲ್ಲಿ ಎಲ್ಲೋದು ಟ್ರೇಡ್ ಮಾರ್ಕ್ ಲ್ಯಾಂಡ್ ಮಾರ್ಕ್. ನನಗೆ ಕಂಫರ್ಟ್ ಓಕೆ ಮುಖ್ಯ, ಬಟ್ ಅದಕ್ಕೆ ಕಂಫರ್ಟ್ ಬೇಕಾ ಶೋಕಿ ಬೇಕಾದ್ರೆ ನಾನು ಶೋಕಿನ ಚೂಸ್ ಮಾಡ್ತೀನಿ. ನಾನು ಫಸ್ಟ್ 51% ಶೋಕಿ ಬೇಕು ನನಗೆ, 49% ಕಂಫರ್ಟ್ ಬೇಕು. ಬಟ್ ಮೆಜಾರಿಟಿ ಶೋಕಿ ಬೇಕು, ಶೋಕಿ ಮುಖ್ಯ ನಮ್ಗೆ ಏನಿದ್ರು. ಕೈ ಬಿಟ್ಟು ಏನ್ ದೊಡ್ಡ ಪೈಲೆತ್ತೀವ್ನ ಮತ್ತೊಂದಲ್ಲೇ ತೂತಲೇ ತೂವಲ್ ಆಯ್ತು ಅಕ್ಕೆ ಹೊಡ್ಕೊಂಡು ಮಾಡ್ಕೊಂಡು ಬಿಡುಮೋಮ್ ಇನ್ನೊಂದ್ಸರಿ. ಇಂಟೀರಿಯರ್ ಎಲ್ಲ ಇಟ್ಟಿಸ್ಕೊಂಡು ಹೋಗೈತೆ ಅಂತ ಲಿಖಿತ್ ಒಬ್ಬ ಏನು ಮಾಡ್ತಾ ಇಲ್ಲ ಅಂತ ಇದು ಫುಲ್ ದೊಡ್ಡ ರಾಜ ಮಗ. ಫುಲ್ ಖುಷಿ ಆಗ್ತಾ ಇದೆ ನನಗೆ ಬೆಳಿಗ್ಗೆಯಿಂದ ಅಲ್ಲ ಈಗ ಬೆಳಿಗ್ಗೆಯಿಂದ ಪೊಲೀಸರು ಎಲ್ಲ ಪಕ್ಕ ಇದೆ ತಾನೆ. ನಮ್ಮ ಮಾವ ಕಾರು ಅಜಿತ್ ಮಾವ, ನಮ್ಮ ಅಜಿತ್ ಮಾವ ಅವರು ಅಜಿತ್ ಮಾವ. ರೈಟ್ ಮಚ್ಚ, ನಾವು ಯಾವತ್ತು ರೈಟ್ ಆಗಿರ್ಬೇಕು. ಕೆರಡಿಯ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಕಾಯಿ ಸಕ್ಕದಾಗಿತ್ತು ಮೊದಲ ರೋಡು. ಮುಂದೆ ಹಿಂಗೆ ನಡ್ಕೊಂಡು ಹೋಗಿ ದೇವಸ್ಥಾನ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಹ್ಯುಮಿಡಿಟಿ. ಕಲರ್ ಪಂಚಗಳು ಚೆನ್ನಾಗಿದೆ ಆ್ಯಕ್ಚುಲಿ. ಗಲಿ ನಾವೆಂತೂ ಗಬ್ನನ್ ಮಕ್ಕಳು. ಹ್ಞೂ, ನನ್ನ ಹತ್ರ ಒಂದೂ ಇರಲಿಲ್ಲ ಫ್ರೆಂಡ್ಸ್, ನಾನು ಹಾಕಿದ್ದೀನಿ. ಸಾಕ ಚೆನ್ನಾಗಿತ್ತು ದೇವಸ್ಥಾನ. ಸೆವೆನ್ ಸೀಟಲ್ಲಿ ಓಡಾಡಿದ್ವಿ ಅಂತ ನಮಗೂ ಖುಷಿ ವಿಷಯ. ಸುಡ ನಂದೇನಾ? ಏನ್ ಮಾಡ್ತಾ ಇರೋದು ನೀನು? ಈ ಕಡೆ ಬರೋ ಕಮಾಲ್. ಇಲ್ಲ ಈ ಸೈಡು ಇರು. ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ. ಗೈಸ್, ಕೊಲ್ಲೂರಿಗೆ ಬಂದಿದ್ದೀವಿ. ಪಾರ್ಕಿಂಗ್ ಲಾಟ್
ಅವ್ರು ಹಂಗೆ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಇವಾಗ ಫೇಸ್ ವಾಶು, ಹ್ಯಾಂಡ್ ವಾಶು, ಲೆಗ್ ವಾಶ್ ಎಲ್ಲ ಮಾಡಿ ಹಾಂ ಬಸ್ರೆ ಇಸ್ತಾರ ಓ ಬಾರೋ ನೀರು ಬೇಕು ಮಕ್ಕಕ್ಕೆ. ಈಗ ಫೇಸ್ ವಾಶ್, ಲೆಗ್ ವಾಶ್, ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ದೇವಸ್ಥಾನದ ಹೋಗಿ ದರ್ಶನ ಮಾಡಿ ಮುರುಡೇಶ್ವರ ಹಿಂಗೆ ಬಂದು ಹೊಡೆಯೋದು. ಫುಲ್ ಖಾಲಿ ಇತ್ತು ಫ್ರೆಂಡ್ಸ್. ಇವಾಗ ಬನ್ನಿ ಮಂಡೇಸ್ ಎಲ್ಲ ಬನ್ನಿ ಆರಾಮ್ಸೆ. ಖಾಲಿ 10 ನಿಮಿಷಕ್ಕೆ ದರ್ಶನ. ಬೀಚ್ ನೋಡ್ತಾ ಇದ್ದೀನಿ. ಬೀಚ್ ಇನ್ನೊಂದು 5 ಮಿನಿಟ್ಸಲ್ಲಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಬೇರೆ ಆಗಿ ಟೆನ್ಷನ್ ಆಗಿ ಹೋಗ್ತಾ ಇದೆ ನನಗೆ. ಅಷ್ಟರಲ್ಲಿ ಹೋಗಿ ನೋಡಬೇಕು ಇವಾಗ ಬೀಚ್ನ. ಟೆನ್ಷನ್ ಆಗೋದ್ರೆ ನನಗೆ. ಆಮೇಲೆ ಬೋಟ್ಗಳಿಲ್ಲ ಇದು, ಬೋಟ್ಗಳಿಲ್ಲ ಇದು. ಸೈಕ್ ಇದೆ ಈ ಕ್ರೇಜಿ ಇದೆ ಬ್ರೋ. ಬಟ್ ಮೋಡ ಮುಚ್ಚಿದೆ ಅನ್ಸುತ್ತೆ ನನ್ನ ಪ್ರಕಾರ. ಮೋಡ ಮುಚ್ಚಿದೆ. ಬೀಚು ನೈಸ್, ಸಕ್ಕತ್ತಾಗಿದೆ. ಥ್ಯಾಂಕ್ಸ್ ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಕರ್ಕೊಂಬಂದಿದ್ದಕ್ಕೆ ನನ್ನ. ಸೈಕ್ ಇದೆ. ನನಗೆ ಈಗ ಅಲ್ಲೋಗಿ ನಿಂತ್ಕೋಬೇಕು, ಸೈಕ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಎಲ್ಲ ಮಾಡ್ತೀನಿ ಈ ಸೈಕು. ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು. ಇದಂತೂ ಬೆಂಕಿ ಇದೆ ನೋಡಿ, ನೀವು ಬೇಕಾರೆ ನೋಡಿ. ನಮ್ದಾದ್ರೂ ತೆಗಿ ಅಲ್ಲಿಂದ ಕೋತೆ. I know you're not mine, it's just my turn, but we can still have fun. I told you you don't really do commitment, trust me, consider your message received. When you said you couldn't take us too seriously, I must admit I was relieved. Cause I never wanna play every family's with you, but I like having you around. Fully aware this is a flash in the pan, we can still have fun now. ಡ್ರಾಪ್ ಆದ್ರೆ ಅಂತ ನಾಳೆದು ಏನು ಟೈಟ್ ಶೆಡ್ಯೂಲ್ ಇಲ್ಲ, ಥರ್ಡ್ ಡೇದೇ ಇರೋದು ಆ್ಯಕ್ಚುಲಿ. ಸ್ವೀಟಾ ಕೊಡೋದು? ಪಾನಿ ತಗೊಳ್ಳೋ. ಪಾನಿ ಸ್ವೀಟಾ? ಪಾನಿ ಕೇಳು. ಅಲ್ಲ ಇರೋ ಹೇಳೋ. ಡ್ಯಾಡಿದ್ ಮಚ್ಚ ಲೇಟ್ ಮಾಡ್ತಾ ಇದೆಯಾ ಡ್ಯಾಡಿ ತುತ್ತಿಗೆ? ಡ್ಯಾಡಿದು ಅಣ್ಣ ತುಟ್ಟು. ಹಿಂಗೆ ಉಪ್ಸ ಇದ್ರು ಬಸ್ರಿ ಹೆಂಗಸರ್ ಥರ ಇದ್ರು ತಿನ್ಬೇಕು. ಟೊಮೆಟೊ ರೈಸ್ ಆರ್ಡರ್ ಮಾಡಿ ನಾನು ತಿಂತೀನಿ ಅಂತ ಹೇಳ್ದ. ತಿಂದಿಲ್ವಾ? ಏನು ತಿಂದ? ದೊಡ್ಡ ತುತ್ತು ತಿನ್ನೋದು.